ಈ ಥರ ಮಾರ್ಚಲ್ಲೇನೋ ದರ್ಶನ್ ಸರ್ ರಿಲೀಸ್ ಅಂದರೆ ವಿಲ್ ಬಿ ಔಟ್ ಅಂತ. ತುಂಬಾ ಖುಷಿನೇ ನನಗೆ. ನಾನು ಅದ್ರ ಬಗ್ಗೆ ಏನೂ ಕಾಮೆಂಟ್ ಮಾಡಕ್ ಇಷ್ಟಪಡಲ್ಲ, ಬಟ್ ಅವರು ಬರೋದನ್ನ ಕಾಯ್ತಿದ್ದೀವಿ. ಆ್ಯಂಡ್ ಎಂಡ್ ಆಫ್ ದ ಡೇ ಅಗೇನ್ ನಾವೆಲ್ಲರೂ ಲಾಗೆ ತಲೆ ಬಾಗ್ಲೇಬೇಕಾಗತ್ತೆ, ನ್ಯಾಯಕ್ಕೆ. ಸೊ ವಿಲ್ಸಿ ಅಂದ್ರೆ ಅದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ನನಗೆ. ನಾವು ನನ್ನ ಮತ್ತೆ ಅವರ ಸಿನಿಮಾ ಬಗ್ಗೆ ಮಾತಾಡ್ತಿದ್ವಿ. ಆ್ಯಂಡ್ ಡೆವಿಲ್ ಆದ್ಮೇಲೆ ನನಗೆ ಅವಕಾಶ ಸಿಗ್ಲಿಲ್ಲ ಅವರ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡೋದಕ್ಕೆ. ಏನೋ ಕ್ರಿಯೇಟ್ ಮಾಡಿ ಕುಕಪ್ ಮಾಡೋದು ನನ್ಗೆ ಇಷ್ಟ ಇಲ್ಲ. ಇದು ಸತ್ಯ. ಇಷ್ಟೇ ನಾನು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿರೋದು. ಒಂದು ಗೌರವ ಜೊತೆಗೆ ಒಂದು ಗೊತ್ತಿಲ್ಲ, ಈ ತರ ಒಂದು ಸಿಚುವೇಶನ್ ಅವ್ರ ಜೀವನದಲ್ಲಿ ಬರುತ್ತೆ ಅಂತ ನನ್ ಆಫ್ ಅಸ್ ಎಕ್ಸ್ಪೆಕ್ಟೆಡ್ ಅಬೌಟ್ ಇಟ್. ಬಟ್ ಹಿ ಈಸ್ ಫೇಸಿಂಗ್ ಇಟ್ ತುಂಬಾ ಬೋಲ್ಡ್ ಆಗಿ. ಅಂದ್ರೆ ಅವ್ರಿಗೂ ಗೊತ್ತಿದೆ ನ್ಯಾಯಾಲಯ ಏನ್ ತೀರ್ಪು ಕೊಡುತ್ತೋ ಅದಕ್ಕೆ ಅವರು ಬದ್ಧರಾಗಿದ್ದಾರೆ. ನಾವೆಲ್ಲರೂ ಅದಕ್ಕೆ ವಿ ಹ್ಯಾವ್ ಟು ಸ್ಟ್ಯಾಂಡ್ ಅಂತ. ವಿಲ್ ಸಿ.